ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪ್ರೋಟೀನ್ ರಿಚ್ ದೋಸೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಫರ್ಮೆಂಟೇಷನ್ ಬೇಡ, ಅಕ್ಕಿ ಕೂಡ ಬಳಸ್ತಾ ಇಲ್ಲ. ಫಸ್ಟ್ ಇಲ್ಲಿ 1 ಕಪ್ನಷ್ಟು ಹೆಸರು ಕಾಳನ್ನು ತೊಗೋತಾ ಇದ್ದೀನಿ. ಅದೇ ಸೇಮ್ ಕಪ್ನಿಂದ 1 ಕಪ್ನಷ್ಟು ತೊಗರಿಬೇಳೆಯನ್ನು ತೊಗೋಬೇಕ್ರಿ. ನೆಕ್ಸ್ಟ್ 1 ಕಪ್ನಷ್ಟು ಉದ್ದಿನಬೇಳೆಯನ್ನು ತೊಗೋಬೇಕು. ನಂತರ 1 ಕಪ್ನಷ್ಟು ಹೆಸರು ಬೇಳೆಯನ್ನು ತೊಗೋಬೇಕ್ರಿ. ಹಾಗೂ 1 ಕಪ್ನಷ್ಟು ನವಣೆಯನ್ನು ತೊಗೋತಾ ಇದ್ದೀನಿ ರೀ. ನಂತರ ಇದಕ್ಕೆ 1 ಕಪ್ನಷ್ಟು ಕಡಲೆ ಕಾಳುಗಳನ್ನು ತೊಗೋಬೇಕು. ಹಾಗೂ 1 ಸ್ಪೂನ್ನಷ್ಟು ಮೆಂತ್ಯವನ್ನು ಸೇರಿಸ್ಕೊಳತ್ತೀನಿ ರೀ. ಈ ಎಲ್ಲ ಕಾಳುಗಳನ್ನು ಹಾಗೂ ಬೇಳೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ನಂತರ ಇದನ್ನೆಲ್ಲ ನಾನು ನೀಟಾಗಿ ತೊಳ್ಕೊಳತ್ತೀನಿ ರೀ. ನೀಟಾಗಿ ತೊಳೆದ ನಂತರ 4ರಿಂದ 5 ಒಣಮೆಣಸಿನ್ಕಾಯನ್ನು ಆ ನೀರಿಗೆ ಹಾಕಬೇಕ್ರಿ. ಇದನ್ನು 4ರಿಂದ 5 ಅವರು ನೆನೆಯಲಿಕ್ಕೆ ಬಿಡಬೇಕ್ರಿ. 4ರಿಂದ 5 ಅವರ್ ನೆನೆದ ನಂತರ ಇದನ್ನು ನಾನು ನುಣ್ಣಗೆ ರುಬ್ಕೋತೀನಿ ರೀ. ಈ ಥರ ಹಿಟ್ಟು ದೋಸೆ ಕನ್ಸಿಸ್ಟೆನ್ಸಿ ಬರೋ ಥರ ರುಬ್ಕೋಬೇಕ್ರಿ. ನಂತರ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ಇಲ್ಲಿ ನಾನು ಇದಕ್ಕೆ ಯಾವುದೇ ಸೋಡಾ ಕೂಡ ಬಳಸ್ತಾ ಇಲ್ಲ ರೀ. ಸೊ ಈ ಹಿಟ್ಟು ಫರ್ಮೆಂಟ್ ಕೂಡ ಆಗಿಲ್ಲ. ಆ ಕಾಳುಗಳನ್ನು ಏನು 4 ಅವರ್ ನೆನೆಸಿರ್ತೀವಿ ಅಷ್ಟೇ, ಹಿಟ್ಟನ್ನು ಫರ್ಮೆಂಟೇಷನ್ಗೆ ಇಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡ್ಬೋದು ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ತೀಡ್ಕೋಬೋದು ರೀ. ದೋಸೆ ಹರಿಯೋದಿಲ್ಲ ಹಾಗೂ ಹಂಚಿಗೆ ಹತ್ಕೊಳ್ಳೋದಿಲ್ಲ ರೀ. ನಂತರ ನಾನು 1 ಸ್ಪೂನ್ನಷ್ಟು ಎಣ್ಣೆಯನ್ನು ದೋಸೆಗೆ ಹಾಕತ್ತೀನಿ ರೀ. ನೀವು ನಾನ್ ಸ್ಟಿಕ್ ತವಾ ಮೇಲೆ ಮಾಡ್ತಾಯಿದ್ರಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸೈಡ್ ಬೆಂದಿದೆ. ಇವಾಗ ನಾನು ಇದನ್ನು ಫ್ಲಿಪ್ ಮಾಡ್ತೀನಿ ರೀ. ನೋಡ್ಬೋದು ದೋಸೆ ಒಂಚೂರು ಕೂಡ ಹಂಚಿಗೆ ಹತ್ಕೊಳತಿಲ್ಲ ರೀ. ಈ ಥರ ತುಂಬ ಗರಿ ಗರಿಯಾಗಿ ದೋಸೆ ಬರ್ತೈತ್ರಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ. ಸೊ ನೀವು ಕೂಡ ಟ್ರೈ ಮಾಡಿರಿ. ಈ ದೋಸೆಯಲ್ಲಿ ನಾನು ಅಕ್ಕಿಯನ್ನು ಬಳಸಿಲ್ಲ. ಹೀಗಾಗಿ ಡಯಟ್ ಕಾನ್ಷಿಯಸ್ ಇರೋರು ಹಾಗೂ ಶುಗರ್ ಪೇಷಂಟ್ಸ್ ಇದನ್ನು ಆರಾಮಾಗಿ ತಿನ್ಬೋದು ರೀ. ನೀವು ಟ್ರೈ ಮಾಡಿ ಹೇಗಾಗಿದ್ದು ಅಂತ ಕಮೆಂಟ್ ಮಾಡಿ.